ಗ್ಯಾರಂಟಿ ನ್ಯೂಸ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದೆ. ಇಲ್ಲಿನ ರಾಜಕೀಯ ವಾತಾವರಣ ಸೇರಿದಂತೆ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದೆ. ಸದ್ಯ ನಾವು ಮಲ್ಲಾಪುರದಲ್ಲಿದ್ದೀವಿ. ಇಲ್ಲಿ ಕಾಂಗ್ರೆಸ್ನ ಪ್ರಚಾರ ಸಭೆ ನಡೀತಾ ಇದೆ. ಪ್ರಚಾರ ಸಭೆಯಲ್ಲಿ ಮಾಜಿ ಮಂತ್ರಿಗಳು, ಹಿರಿಯ ನಾಯಕರಾದಂಥ ಆರ್ ವಿ ದೇಶಪಾಂಡೆ ಅವರು ಕೂಡ ಭಾಗವಹಿಸಿದ್ದಾರೆ. ಅಂಜಲಿ ಲಿಂಬಾಳ್ಕರ್ ಅವರ ಪರವಾಗಿ ತಮ್ಮ ಮತಯಾಚನೆಯನ್ನ ಮಾಡಿದ್ರು. ಸೊ ಬನ್ನಿ, ಅವರೇ ಇದ್ದಾರೆ, ಸ್ವತಃ ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್, ಹೇಗಿದೆ ಸರ್ ವಾತಾವರಣ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ? ಉತ್ತರ ಕನ್ನಡ ಜಿಲ್ಲಾ ಕ್ಷೇತ್ರದಲ್ಲಿ ವಾತಾವರಣ ಭಾಳ ಚೆನ್ನಾಗದೆ. ಈ ಬಾರಿ ಒಬ್ಬ ಮಹಿಳೆಯವ್ರಿಗೆ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ನಾವು ಪಕ್ಷದ ಅಭ್ಯರ್ಥಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಪಕ್ಷ ಒಂದು ಆಗಿ ಒಕ್ಕಡದಿಂದ ಅಭ್ಯರ್ಥಿ ಗೆಲುವಿಗೆ ಪ್ರಯತ್ನ ಮಾಡ್ತಾ ಇದೆ. ಫೈಟ್ ಇದೆಯಾ ಸರ್? ಫೈಟ್ ಅದೇ, ಫೈಟ್ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಫೈಟ್ ಅದೇ, ನಮ್ಮ ಬಿ ಜೆ ಪಿಲಿ ಫೈಟ್ ಅದೇ. ಆದರೆ ಬಿ ಜೆ ಪಿ ನಮಗಿಂತ ಭಾಳ ಹಿಂದದೆ. ಅಲ್ಲ ಸರ್, ಅವ್ರ ಹತ್ರ ಮೋದಿ ಇದಾರಲ್ಲ ಸರ್, ನಿಮ್ಮ ಹತ್ರ ಯಾರಿದ್ದಾರೆ ಸರ್? ನೋಡಿ, ನಮ್ಮ ಕಡೆ ಜನ ಅದಾರೆ, ಮತದಾರ ಅದಾರೆ. ಮೋದಿ ಮನೆ ಸಿರ್ಸಿಗೂ ಬಂದಿದ್ರು. ಮೋದಿ ಚೆನ್ನಾಗಿ ಮಾತಾಡ್ತಿರ್ಬೋದು, ಆದರೆ ಅವರು ಸೆಕೆಂಡ್ ಲೈನ್ ಅದೇ ಅಲ್ಲ, ಲೀಡರ್ಸು, ಕಾರ್ಯಕರ್ತರು ಅವರದು ಫಾಲೋ ಮಾಡಬೇಕಲ್ಲ. ಮಾತಾಡಿದ್ರು ಹೋದರು, ಕೇಳಿದ್ರು ಮರೆತರು. ನಮ್ದು ಹಾಗಲ್ಲ. ನಾವು ಮನೆ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಗ್ಯಾರಂಟಿ ಕಾರ್ಡು ಕಳೆದ ಅಸೆಂಬ್ಲಿ ಚುನಾವಣೆ ಅವಕ್ಕಿಂತ ಮುಂಚೆ ನಮ್ಮ ಮ್ಯಾನಿಫೆಸ್ಟೋಲಿ, ನಮ್ಮ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದು ವಿವರ ನಾವು ಹೋಗೋದಿಲ್ಲ. ಗೃಹ ಜ್ಯೋತಿ ಇರ್ಬೋದು, ಗೃಹ ಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ನಮ್ಮ ಯುವಕರಿಗೆ ನಿರುದ್ಯೋಗಿ ಇದು ಕೊಡೋದು ಇರ್ಬೋದು, ಶಕ್ತಿ ಇರ್ಬೋದು, ಬಸ್ 5 ಗ್ಯಾರಂಟಿ ಕೊಟ್ಟಿದ್ದು. 5 ಗ್ಯಾರಂಟಿಗಳು ಅನುಷ್ಠಾನ ತಂದಿದ್ದೇವೆ. ಅಂದರೆ ಇದು ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಇದ್ದಿಲ್ಲ, ನಮ್ಮ ಗ್ಯಾರಂಟಿಗಳು ಮೋದಿಗಳು ಟೀಕೆ ಮಾಡ್ತಾಯಿದ್ರು. ಕ್ಯಾ ಗ್ಯಾರಂಟಿ ಹೇ, ಈ ಕೈಸಿ ಗ್ಯಾರಂಟಿ ಹೇ ಅಂತಿದ್ರು. ಹಾಂ, ಚಾಷ್ಟೆ ಮಾಡ್ತಿದ್ರು. ನಾವು ಗ್ಯಾರಂಟಿ ಇವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯ ಇಲ್ಲ ಅಂತಿದ್ರು. ಈಗ ಅವರ ಗ್ಯಾರಂಟಿ ಶುರು ಮಾಡಿದ್ದಾರೆ. ಅವರು ನಿಮ್ಮ ಗ್ಯಾರಂಟಿನ ಅವ್ರು ಮೋದಿ ಗ್ಯಾರಂಟಿ ಅಂತ ಆ ಗ್ಯಾರಂಟಿ ಪದನ ಅವ್ರು ತಗೊಂಡಿದ್ದಾರೆ. ಯಾಕೆ ತೊಗೊಂಡ್ರೆ ಅಂದರೆ, ನೋಡಿ, ದಿನ ಸಂಜೆ ನಿಮ್ಮ ಟಿ ವಿ ಮೇಲೆ ಬರ್ತಿರ್ಬೋದು, ये ಮೋದಿ ಕಿ ಗ್ಯಾರಂಟಿ ಹೇ. ಅರೆ, ಯಾ ಗ್ಯಾರಂಟಿ ಶಬ್ದ ನೀವು ಹೇಳಿದ್ರಿ, ವಿಶ್ವಾಸ ಇಡ್ಲಿಕ್ಕೆ ಲಾಯಕ್ಕಿಲ್ಲ, ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೋದಿ ಸಾಹೇಬ್ರ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅವ್ರದ್ದು ಬೇರೆ ಗ್ಯಾರಂಟಿ, ನಿಮ್ದು ಬೇರೆ ಗ್ಯಾರಂಟಿ ಸರ್. ಅವ್ರ ದೇಶಕ್ಕೆ ಗ್ಯಾರಂಟಿ, ನಿಮ್ದು ರಾಜ್ಯಕ್ಕೆ ಅಷ್ಟೇ ಗ್ಯಾರಂಟಿ. ಮೇಡಮ್, ನಮ್ಮ ರಾಜ್ಯಕ್ಕೆ ಆಳ್ವಿಕೆ ಅಧಿಕಾರ ಕೊಟ್ಟರೋ ರಾಜ್ಯಕ್ಕೆ ಕೊಡ್ಬೇಕು, ನಾವು ದೇಶಕ್ಕೆ ಯಾಕೆ ಕೊಡ್ತಾ ಇದ್ದೇವೆ? ಆದರೆ ನಾವು ಆ ಗ್ಯಾರಂಟಿ ಸರ್ಕಾರ ಬಂದ 3-4 ತಿಂಗಳಲ್ಲಿ ಅನುಷ್ಠಾನದಲ್ಲಿ ತಂದಿದ್ದೇವೆ. ದೇಶದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಯಾವುದೂ ಸರ್ಕಾರ ಇಲ್ಲ. ಸರ್ಕಾರದಲ್ಲಿ ಇಂಥ 5 ಗ್ಯಾರಂಟಿ ಬಡವರಿಗೆ, ಮಹಿಳೆಯವ್ರಿಗೆ, ರೈತರಿಗೆ, ಯುವಕರಿಗೆ ಮುಟ್ತವೆ. ಸರ್, ನೀವು 50 ವರ್ಷಗಳ ರಾಜಕೀಯ ಅನುಭವ ನಿಮ್ಮದು. ಭಾಳ 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 ದೊಡ್ಡವರು, ತಮ್ಮ ಕಿರಿಯರು, ಹಿರಿಯರು ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಕೊಂಡೇ ಬಂದಿದ್ದೀರಾ ಮತ್ತು ಹಲವಾರು ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದೀರಾ. ಈಗ ಕಳೆದ 50 ವರ್ಷಗಳ ರಾಜಕೀಯದಲ್ಲಿ BJP ಮೊದಲಿನಿಂದಲೂ ಇಲ್ಲಿಯವರೆಗೆ ಒಂದನ್ನು ಇಟ್ಕೊಂಡು ಚುನಾವಣೆ ನಡೆಸ್ತಾ ಇದೆ. ಏನು ಹೇಳಿ ಸರ್? ಹಿಂದುತ್ವ, ರಾಮ ಮಂದಿರ, ಹಿಂದೂಗಳು ಸುಭದ್ರವಾಗಿರ್ಬೇಕಂದ್ರೆ BJPಗೆ ಓಟ್ ಹಾಕಿ. ಈ ದೇಶದಲ್ಲಿ ಹಿಂದೂಗಳು ನಿಜವಾಗ್ಲೂ ಚೆನ್ನಾಗಿ ಬದುಕಿ ಬಾಳಬೇಕು ಅಂದರೆ BJPಗೆ ಓಟ್ ಹಾಕಿ. ಸೊ 50 ವರ್ಷಗಳಿಂದ BJP ಹಿಂದುತ್ವದ ಆಧಾರದ ಮೇಲೇ ಇವತ್ತು ಕೂಡ ನಾನು ಕಾಗೇರಿ ಅವ್ರನ್ನ ಮಾತಾಡ್ಸ್ಕೊಂಬಂದೆ. ಅವ್ರ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಬಂದೆ ನಾನು. ಅವ್ರು ಹೇಳಿರೋದೇನು, ರಾಮನ ದೇವಸ್ಥಾನ ಕಟ್ಟಿದ್ದಾರೆ ಮೋದಿ, ರಾಮನ ಮುಖ ನೋಡಿ ಮೋದಿ ಅವ್ರಿಗೆ ಓಟ್ ಹಾಕಿ, ನನಗೆ ಓಟ್ ಹಾಕ್ಬಿಡಿ, ನನ್ನ ಮುಖ ನೋಡಿ ಓಟ್ ಹಾಕ್ಬಿಡಿ, ರಾಮನ ಮುಖ ನೋಡಿ ಮೋದಿ ಅವ್ರಿಗೆ ಓಟ್ ಹಾಕಿ. ನಾನು ರಾಮನ ಭಕ್ತ, ನನ್ನ ಹೆಸರು ರಘುನಾಥ. ನಾವು ಸಣ್ಣ ಪ್ರಶ್ನೆ ಕೇಳ್ತೇನೆ, ವಿಶ್ವೇಶ್ವರ ಕೇಳಿ, ರಾಮ ಗುಡಿ ಆಯ್ತಲ್ಲ, ನಮಗೂ ಸಂತೋಷ, ಅಭಿಮಾನಲ್ಲ. ರಾಮನ ಗುಡಿ ಆಯಿತು, ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ನಾ ಇಡೀ ಆ ದಿನ ಪ್ರೋಗ್ರಾಮ್ ಟಿ ವಿ ಮೇಲೆ ನೋಡ್ತಾ ಕೂತಿದ್ದೆ. ಲೈವ್ ನೋಡಿದೆ. ಈಗ ಹೋಗಿ ಬರ್ಬೇಕು, ನಾನು ಹೆಂಡ್ತಿ ಹೋಗಿ ರಾಮನ ದೇವಸ್ಥಾನ ಮುಂಚೆ ಹೋಗಿದ್ದೇನೆ, ಎಲ್ಲ ಕಡೆ ಹೋಗಿದ್ದೇನೆ. ಬಟ್ ಈಗ ಹೋಗಿ ಬರಬೇಕು. ನಾನು ವಿಶ್ವೇಶ್ವರನ ಸಣ್ಣ ಪ್ರಶ್ನೆ ಕೇಳ್ತೇನೆ, ಈ ರಾಮನ ಗುಡಿ ಬಗ್ಗೆ ನೀ ಚುನಾವಣೆ ನಿಂತಿ ಅಂತ ಮಾತಾಡ್ತಿದ್ದಿ, ನನ್ನ ದಯಮಾಡಿ ವಿಶ್ವೇಶ್ವರನ ಹೇಳಿ, ಇದಕ್ಕೆ 5 ರೂಪಾಯಿ ಆರ್ಥಿಕ ನೆರವು ಕಳಿಸಿದ್ರೆ ಅಂತ ನನಗೆ ಹೇಳಿ. ಈ ರಾಮನ ಗುಡಿ ಕಟ್ಟಲಿಕ್ಕೆ ವಿಶ್ವೇಶ್ವರ್ 5 ರೂಪಾಯಿ ಕಳಿಸಿದಾರೆ, ಇದ್ರೆ ನನಗೆ ಹೇಳಕ್ಕೆ ಹೇಳಿ. ಮಾತಾಡೋದು ಭಾಳ, ಎಲ್ಲರೂ ಮಾತಾಡ್ತಾರೆ. ನಾನು ಅಭಿಮಾನಿ ಅದೇನೆ, ನೀವು ಅಭಿಮಾನಿ ಅದಿರಿ. ರಾಮನ ಗುಡಿ ಆದಾಗ ಏನರ
ಸಹಾಯ ಸಹಕಾರ ಬೇಕಾಗಿತ್ತಲ್ಲ. ವಿಶ್ವೇಶ್ವರ ಹೆಗಡೆ ಹಿಂದೂ ತತ್ವ ಸಿದ್ಧಾಂತ ಮೇಲೆ ಜೀವನ ನಡೆಸಿದ್ದಾನೆ, ರಾಜಕೀಯ ಜೀವನ. ನಾನು ಹಿಂದೂ ಅದೇನೆ, ಹುಂದಿಯಾಗಿ ಹುಟ್ಟಿದ್ದೇನೆ, ಹಿಂದೂ ಆಗಿರ್ಬೇಕು, ನನಗೂ ಅಭಿಮಾನ ಇದೆ. ಆದರೆ ಕೇವಲ ಈ ದೇಶದಲ್ಲಿ ಹಿಂದೂ ಅಷ್ಟೇ ಬಾಳ್ಲಿಕ್ಕೆ ಬರೋದಿಲ್ಲ. ಈ ದೇಶದ ಪ್ರಗತಿ ಆಗಬೇಕು, ಈ ದೇಶ ಬಲಶಾಹಿ ಆಗಬೇಕಾದರೆ, ಶಕ್ತಿಶಾಲಿ ಆಗಬೇಕಾದ್ರೆ ಈ ದೇಶದ ಹಿಂದೂ, ಸಿಖ್, ಇಸಾಯಿ ಯಾರೂ ಇರಲಿ, ಯಾವ ಸಮಾಜದವರಿರಲಿ, ಅಲ್ಪಸಂಖ್ಯಾತ ಇರ್ಬೋದು, ಹಿಂದೂ ಜನಾಂಗ ಇರ್ಬೋದು, ಎಲ್ಲರೂ ಒಂದು ತಾಯಿ ಮಕ್ಕಳಂಗೆ ಬಾಳಬೇಕು. ಆವಾಗ ಅದು ಸಾಧ್ಯ ಇದೆ. ಎಸ್ ಸರ್. ಅಂದರೆ ಸರ್, ಈಗ ಗ್ಯಾರಂಟಿ ಯೋಜನೆಗಳು ತಮ್ಮ ಕೈ ಹಿಡಿತವೆ ಮತ್ತು ತಾವು ಇವಾಗ ಜನರಿಗೆ ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ, ನಾವೊಂದು ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ. ಸೊ ಅದನ್ನ ನೋಡಿ ಓಟ್ ಕೊಟ್ಟಾರಲ್ಲ, 5 ಪಂಚ ನ್ಯಾಯಗಳು ಕೊಟ್ಟಿದ್ದಾರೆ. ಸರ್, ಸೊ ಅದನ್ನ ನೋಡಿ ನಿಮ್ಗೆ ಓಟ್ ಹಾಕ್ಬೇಕಾ? ಅದು ನೋಡಿಲ್ಲಮ್ಮ, ನಾವು ಕೆಲಸನೂ ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ದೇಶಕ್ಕೆ ನಡೆಯೋ ಚುನಾವಣೆ ಅಂತ ಅವ್ರು ಹೇಳೋದು. ದೇಶಕ್ಕೆ ನಡೆಯೋ ಚುನಾವಣೆ ಇರ್ಬೋದು, ದೇಶದಲ್ಲಿ ನಮ್ಮ ಸರ್ಕಾರದ ಕೆಲಸ ಆಗಿಲ್ಲ. ಪಂಚವಾರ್ಷಿಕ ಯೋಜನೆಗಳು ಯಾರು ತಂದರು? 18 ವರ್ಷದ ಯುವಕರಿಗೆ ಮತ ಹಾಕ್ಲಿಕ್ಕೆ ಅಧಿಕಾರ ಯಾರು ಕೊಟ್ಟರು? ಹೆಣ್ಮಕ್ಳಿಗೆ 50 ಮೀಸಲಾತಿ ಅಮ್ಮ ನಿಮ್ಗೆ ಯಾರು ಕೊಟ್ಟರು? ಕಾಂಗ್ರೆಸ್ ಪಕ್ಷ ಕೊಟ್ಟ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಆಯಿತು, ಹಲವಾರು ಯೋಜನೆಗಳು ಮಾಡಿದ್ವಿ. ಈ ದೊಡ್ಡ ದೊಡ್ಡ ಡ್ಯಾಮ್ಗಳು, ಅದು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಬಂದು. ಇದೇನು ಮೋದಿ ಕಾಲದಲ್ಲಿ ಬಂತು, ಏನು ಕಾಂಗ್ರೆಸ್ ಕಾಲದಲ್ಲಿ ಬಂತು? BHEL ತೊಗೊಳ್ರಿ, BEL ತೊಗೊಳ್ರಿ, HAL ತೊಗೊಳ್ರಿ, ಈಗ 106 ಕೈಗಾರಿಕೆನ ಹೇಳ್ಬೋದು. ಯಾರು ಮಾಡಿದರು? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯ್ತಲ್ಲ. ಈ ಮೋದಿ ಸಾಹೇಬರು ಒಂದು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಸರ್, ಈಗ ಪ್ರಯಾರಿಟಿ, ಈಗ ನೀವು ಅಂಜಲಿ ನಿಂಬಾಳ್ಕರ್ ಅವರ ಹಿಂದೆ ಇರುವಂಥ ಅತಿ ದೊಡ್ಡ ಶಕ್ತಿ ಜಿಲ್ಲೆಯಲ್ಲಿ, ಎಸ್ಪೆಷಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದು RV ದೇಶಪಾಂಡೆ ಅವರು. ಸರ್, ಈಗ ನೀವು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀರಿ ಮತ್ತು ಭಾಳಷ್ಟು ಕೆಲಸಗಳು ಹಂಗೆ ಅಧೂರ ಇದ್ದಾವೆ. ಕಾಲಕ್ಕೆ ತಕ್ಕಂತೆ ಹೊಸ ಸಮಸ್ಯೆಗಳು ಹುಟ್ಕೊಳ್ತಾನೆ ಇರ್ತವೆ ಸರ್. ಈಗ ಉತ್ತರ ಕನ್ನಡ ಜಿಲ್ಲೆ ಅತಿ ದೊಡ್ಡ ಕೂಗು ಏನು ಅಂತಂದರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ನಮಗೆ ಅಂತ. ಇವರು ಡಾಕ್ಟರ್ ಸುಧಾಕರ್ ಅವರೇ ಕೊರೋನಾ ಡಾಕ್ಟರ್ ಇದ್ರಲ್ಲ ಸರ್, ಅವ್ರು ಬಂದು ಸ್ಥಳ ನೋಡಿ ಹೋಗಿದ್ದಾರೆ, ಆದರೆ ಒಂದು ಕಲ್ಲು ಇಟ್ಟಿಲ್ಲ ಅಲ್ಲಿ. ಸೊ ಹೀಗಾಗಿ ನಿಮ್ಮ ಪ್ರಯಾರಿಟಿ ಏನು ಸರ್? ನೀವು ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಏನನ್ನ ಮಾಡಬೇಕು ಪ್ರಿಯಾರಿಟಿ ಬೇಸಲ್ಲಿ? ನೋಡಿ, ಮೊದಲೇ ಪ್ರಯಾರಿಟಿ ಏನದೆ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಎಲ್ಲಿ ಬೇಕಾದಲ್ಲೇ ಮಾಡಿ, ಜಿಲ್ಲೆಯಲ್ಲಿ ಆಗಬೇಕು ಅಷ್ಟೇ ಹೇಳಿದ್ದೆ. ಅದು ಮಾಡಲಿಕ್ಕೆ ಅವ್ರು ಸಾಧ್ಯ ಆಗಿಲ್ಲ, ಪ್ರಯತ್ನ ಮಾಡಿಲ್ಲ. ಡಾಕ್ಟರ್ ಸುಧಾಕರ್ ಏನು ಮಾಡಿದ್ರು ಪ್ರಯತ್ನ? ನನ್ನ ಆತ್ಮೀಯರವರು. ನಮ್ಮ ಆ ಆಶ್ರಮ ಹೋಗಿದ್ದ ಮುಂಚೆ ನನ್ನ ಆಶ್ರಮದಲ್ಲಿದ್ದಾವ, ಗೊತ್ತಲ್ಲ. ಹಾಗಾಗಿ ಪ್ರಯಾರಿಟಿ ನಮ್ದು ಏನದೆ ಅಂದರೆ ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಮೂಲಭೂತ ಸೌಕರ್ಯ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಆಗಬೇಕು. ಅರಣ್ಯ ಭೂಮಿ ಸಮಸ್ಯೆ ನಿವಾರಣೆ ಆಗಬೇಕು. ಇಂಥ ಭಾಳ ಮೊನ್ನೆ ಪ್ರಧಾನಮಂತ್ರಿಗೆ 2-3 ದಿವಸ ಹಿಂದೆ ಪ್ರಧಾನಮಂತ್ರಿಗೆ ನಾನು ಪತ್ರ ಬರೆದಿದ್ದೇನೆ. ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇವೆ ಆ ಜಿಲ್ಲೆಯ ಸಮಸ್ಯೆ ಬಗ್ಗೆ ಪರಿಚಯ ಮಾಡಿ, ಇದು ತಾವು ಈಗ ಮಾಡಲಿಕ್ಕೆ ಆಗಿಲ್ಲ, ಅದು ಚುನಾವಣೆ ಆದ ನಂತರ ಪ್ರಾಧಾನ್ಯತೆ ಮೇಲೆ ಪರಿಶೀಲಿಸಿ ಇದಕ್ಕೊಂದು ಪರಿಹಾರ ಕಂಡು ಹಿಡಿರಿ ಅಂತ ಹಲವಾರು ಸಮಸ್ಯೆ ಮಾನ್ಯ ಪ್ರಧಾನಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಸಂಸದರು ಮಾತಾಡಿದ್ರೇ ಮಾತಾಡಕ್ಕೆ ಬಿಡಲ್ಲ ಅವರು, ನಿಮ್ಮ ಪತ್ರಕ್ಕೆ ಉತ್ತರ ಕೊಡ್ತಾರೆ? ನನ್ನ ಪತ್ರಕ್ಕೆ ಉತ್ತರ ಕೊಡ್ತಾರೆ ಪ್ರಧಾನಮಂತ್ರಿಗಳು. ನನ್ನ ಜನರಲ್ಲಿ ಪತ್ರ ಬರೆದ್ರೆ ಅವರು ಉತ್ತರ ಕೊಡ್ತಾರೆ, ಅಥವಾ ಅವ್ರ ಸೆಕ್ರೆಟರಿ ಶ್ರೀವಾಸ್ತವರು ಉತ್ತರ ಕೊಡ್ತಾರೆ. ಬಿಡಿ ಸರ್, ನಿಮ್ಗೆಲ್ಲ ಪಾರ್ಟಿಯಲ್ಲೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಇರಬೇಕು. ನೋಡಿ, ಚುನಾವಣೆ ಮಾಡೋದಂದರೆ ಶತ್ರುತ್ವ ಅಲ್ಲ, ಅದು ಕ್ರಿಕೆಟ್ ಮ್ಯಾಚ್ ಹಂಗಿರಬೇಕು. ಯಾರ ಬಗ್ಗೆ ಬೈಯುವುದು, ಅದೆಲ್ಲ ಯಾರ ಬಗ್ಗೆ ಅಶ್ಲೀಲ ಮಾತಾಡಬಾರ್ದು. ಇದೊಂದು ಕ್ರಿಕೆಟ್ ಮ್ಯಾಚ್, ಅಷ್ಟಕ್ಕೆ ಸೀಮಿತ ಇರಬೇಕು. ಆ ಪ್ರಕಾರ ನಾನು ಆಡ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಮ್ಮ ಬಿಜಿ ಶೆಡ್ಯೂಲಲ್ಲಿ ತಾವು ಕೂಡ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, RV ದೇಶಪಾಂಡೆ ಅವರ ಮಾತುಗಳು. ಹಲವಾರು ಪ್ರಯಾರಿಟಿಗಳನ್ನು ಅವರು ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ನರೇಂದ್ರ ಮೋದಿ ಅವ್ರಿಗೂ ಕೂಡ ಪತ್ರ ಬರೆದಿದ್ದಾರೆ. ನರೇಂದ್ರ ಮೋದಿ ಅವರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಕೂಡ ಅವ್ರು ಹೊಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇ ಆಗಲಿ, ಡೆಫಿನೆಟ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಜಿಲ್ಲೆಯಲ್ಲಿ ಒಂದು ಶಕ್ತಿ ಅಂದರೆ ಅದು RV ದೇಶಪಾಂಡೆ ಅವರು. ಈ ಇಳಿ ವಯಸ್ಸಲ್ಲೂ ಕೂಡ ಅವರು ಅಂಜಲಿ ನಿಂಬಾಳ್ಕರ್ ಅವರ ಜೊತೆಗೆ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.